ಪಂಡಿತ ತಾರಾನಾಥರು ಹೈದರಾಬಾದ್ ಕರ್ನಾಟಕ ಭಾಗದ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ, ಆಯುರ್ವೇದ ವೈದ್ಯರಲ್ಲಿ, ಶಿಕ್ಷಣ ತಜ್ಞರಲ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಅವರ ಸೇವೆಯಿಂದಾಗಿ ಅವರನ್ನು ಕರ್ನಾಟಕದ ರಾಜಾರಾಮ ಮೋಹನರಾಯ ಎಂದೂ ಕರೆಯಲಾಗುತ್ತಿತ್ತು. ಅವರು ಕನ್ನಡ, ಸಂಸ್ಕೃತ, ಹಿಂದಿ, ಉರ್ದು ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು. ಅವರ ಜನನವು 1891ರ ಜೂನ್ 5ರಂದು ಮಂಗಳೂರಿನಲ್ಲಿ ನಡೆಯಿತು. ನಂತರ ಅವರ ಕುಟುಂಬವು ಹೈದರಾಬಾದ್ ಪ್ರದೇಶಕ್ಕೆ ಸ್ಥಳಾಂತರವಾಯಿತು. ಅಲ್ಲಿ ಅವರು ಉನ್ನತ ಶಿಕ್ಷಣ ಪಡೆದು ವೈದ್ಯಕೀಯ ಹಾಗೂ ಆಯುರ್ವೇದವನ್ನು ಅಧ್ಯಯನ ಮಾಡಿದರು. ನಿಜಾಂ ಆಡಳಿತದ ಅನ್ಯಾಯಗಳನ್ನು ವಿರೋಧಿಸಿ ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಸಮಾಜ ಸೇವೆಯ ಮಾರ್ಗವನ್ನು ಆರಿಸಿಕೊಂಡರು. ಬಳಿಕ ಅವರು ಪ್ರೇಮಾಯತನ ಆಶ್ರಮ ಮತ್ತು ಪ್ರೇಮ ವಿದ್ಯಾಪೀಠವನ್ನು ಸ್ಥಾಪಿಸಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆಯುರ್ವೇದ, ಯೋಗ, ಸಂಗೀತ ಮತ್ತು ನೈತಿಕ ಶಿಕ್ಷಣವನ್ನು ಬೋಧಿಸಿದರು. ಅವರ ಆಶ್ರಮವು ಸಾವಿರಾರು ಜನರಿಗೆ ಜ್ಞಾನ ಮತ್ತು ಸೇವೆಯ ಕೇಂದ್ರವಾಯಿತು. ಪಂಡಿತ ತಾರಾನಾಥರು ಕೇವಲ ವೈದ್ಯರಲ್ಲ, ಅವರು ಲೇಖಕರು, ನಾಟಕಕಾರರು ಮತ್ತು ಸಮಾಜ ಸುಧಾರಕರು ಆಗಿದ್ದರು. ಧರ್ಮ ಸಂಭವ, ಸುಲಭ ಚಿಕಿತ್ಸೆ, ಪ್ರಸಿದ್ಧ ರಸೌಷಧಿಗಳು ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದರು. ಧರ್ಮ ಸೌಹಾರ್ದ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ತಮ್ಮ ಬರಹಗಳ ಮೂಲಕ ಹರಡಿದರು. ಅವರ ಶಿಷ್ಯರು ಸ್ಥಾಪಿಸಿದ ಸಂಸ್ಥೆಯೇ ಮುಂದೆ ಬೆಳೆಯುತ್ತಾ ಇಂದಿನ ತಾರಾನಾಥ್ ಗವರ್ನಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಯಿತು.